ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಏನೋ ಬದಲಾವಣೆ ಆಗ್ತಕ್ಕಂತಹ ಸೂಚನೆಗಳಿದೆ. ಆಗುವಂತಹ ಬದಲಾವಣೆಗೆ ಹೊಂದಿಕೊಂಡು ನೀವು ಮುಂದುವರೆದರೆ ಅಲ್ಲಿ ನಿಮಗೆ ಅನುಕೂಲ ಅನ್ನುವಂಥದ್ದು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಅನಿವಾರ್ಯವಾದಂತಹ ಪ್ರಯಾಣವನ್ನು ಮಾಡ್ತೀರಿ. ನಿಮಗೆ ಇಚ್ಛೆ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೂ ಪ್ರಯಾಣ ಮಾಡಲೇಬೇಕಾದಂತಹ ಅನಿವಾರ್ಯತೆ ಒದಗುವಂತಹ ದಿವಸ ಇದಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಮುಂದುವರಿತಕ್ಕಂಥದ್ದು, ಅದು ಸಮಾಧಾನವನ್ನು ಕೊಡುತ್ತೆ. ಮಕ್ಕಳ ವಿದ್ಯೆ ಬಗ್ಗೆ ಚಿಂತೆ ಮಾಡಬೇಕಾದಂಥದ್ದಿಲ್ಲ ಅನ್ನುವಂತಹ ಸಮಾಧಾನ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ನೆರೆಹೊರೆಯವರ ಸಹಾಯ ಸಿಕ್ಕಬಹುದು. ಯಾವುದೇ ಕೆಲಸ ಇರಲಿ ಅಥವಾ ಇನ್ನೇನೇ ಸಮಸ್ಯೆಗಳಿರಲಿ, ಅಕ್ಕಪಕ್ಕದವರು ನಿಮಗೆ ಸಹಾಯವನ್ನು ಮಾಡುವಂಥದ್ದು. ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಆತ್ಮೀಯರಾಗ್ಬೋದು, ಅಥವಾ ಅಕ್ಕಪಕ್ಕದಲ್ಲಿ ವಾಸ ಇರತಕ್ಕಂಥವ್ರಾಗ್ಬೋದು. ಹೀಗೆ ನಿಮ್ಮ ಸಹಾಯಕ್ಕೆ ಜನ ಇರ್ತಾರೆ ಅಂತ ಅರ್ಥ. ಹೊಸ ವಿಚಾರಗಳಿಂದ ಲಾಭ ಮತ್ತು ಅನುಕೂಲ ಅನ್ನುವಂಥದ್ದಿದೆ. ಹಾಗಾಗಿ ಒಂದಷ್ಟು ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ಸ್ಥಿರಾಸ್ತಿಯ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಪ್ರಗತಿ ಎನ್ನುವಂಥದ್ದು ಕಾಣುತ್ತೆ. ಯಾವುದು ಸ್ಥಿರಾಸ್ತಿ ಇದೆಯೋ ಅಂತಹ ವಿಚಾರದಲ್ಲಿ ಇದರಿಂದ ಲಾಭ ಬರುತ್ತೆ, ಅಥವಾ ಇದೊಂದು ನಮ್ಮ ಜೀವನಕ್ಕೆ ಆಧಾರ ಅನ್ನುವಂತಹ ಒಂದು ಗಟ್ಟಿಯಾದಂತಹ ನಂಬಿಕೆ ನಿಮಗೆ ಹೆಚ್ಚಾಗುವಂಥದ್ದು. ನಾರಾಯಣನನ್ನು ಸ್ಮರಣೆ ಮಾಡಿ. ನಾರಾಯಣಸ್ತ್ವಮೇವಾಸಿ ದಹರಾಖ್ಯೇ ಹೃದಯ ಸ್ಥಿತಃ ಪ್ರೇರಕಃ ಪ್ರೇರ್ಯಮಾಣಾನಾಂ ತ್ವಯಾ ಪ್ರೇರಿತ ಮಾನಸಃ ಎಂಬುದಾಗಿ 12 ಸಲ ಪಠನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಮಾನಸಿಕವಾಗಿ ಏನೋ ಸ್ವಲ್ಪ ಕಿರಿಕಿರಿ ಆಗುವಂತಹ ದಿವಸ, ಆದರೆ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುತ್ತೆ. ಏನೋ ಬೇಸರವಾಗುತ್ತೆ ಬೆಳಗಿನಿಂದ, ಆಮೇಲೆ ಅದು ಎಲ್ಲವೂ ಕೂಡ ತನ್ನಿಂದ ತಾನೇ ಸರಿಯಾಗ್ತಾ ಹೋಗುವಂಥದ್ದು. ಆದರೆ ಇಡೀ ದಿವಸ ಅದನ್ನು ಅನುಭವಿಸ್ಬೇಕಲ್ಲ, ಅದನ್ನು ಇಲ್ಲಿ ಗಮನಿಸಬೇಕಾದಂಥದ್ದು. ವ್ಯಾಪಾರ ವ್ಯವಹಾರಗಳಿಂದ ಸ್ವಲ್ಪ ನಷ್ಟವಾಗ್ತಕ್ಕಂತಹ ಸಾಧ್ಯತೆ, ಹಣ ಕಳ್ಕೊಳ್ತೀರಿ. ಹಾಗಾಗಿ ಮಾನಸಿಕವಾದಂತಹ ಕಿರಿಕಿರಿ ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಉಂಟಾಗ್ತಕ್ಕಂಥದ್ದು. ಏನೋ ಕಷ್ಟಪಟ್ಟಿದ್ದೀರಿ, ಆದರೆ ಪ್ರತಿಫಲ ಸಿಕ್ಕದಲೇ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಪರಿಶ್ರಮಕ್ಕೆ ತಕ್ಕ ಆದಾಯ, ಪರಿಶ್ರಮಕ್ಕೆ ತಕ್ಕ ಫಲ ಇದು ಯಾವುದೂ ಕೂಡ ನಿರೀಕ್ಷೆ ಮಾಡುವಂತಹ ದಿವಸ ಅಲ್ಲವೇ ಅಲ್ಲ. ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾಯಿರಿ, ಯಾವುದೇ ಕ್ಷೇತ್ರದಲ್ಲಿ ಇರಿ, ಆದರೂ ಅಲ್ಲಿ ಏನನ್ನೂ ಕೂಡ ಹೆಚ್ಚಿನದಾಗಿ ನಿರೀಕ್ಷೆ ಮಾಡೋದಕ್ಕೆ ಅವಕಾಶಗಳು ಇಲ್ಲದೇ ಇರತಕ್ಕಂಥದ್ದು. ಇದು ಬೇಸರಕ್ಕೆ ಕಾರಣವಾಗುವಂಥದ್ದು. ಋಣಾತ್ಮಕವಾದಂತಹ ಯೋಚನೆ ಬರ್ಬೋದು. ಇಷ್ಟೆಲ್ಲ ಯಾಕೆ ಬೇಕಾಗಿತ್ತು, ನಾನು ಏನು ಮಾಡಿದರೂ ಕೂಡ ಕೈ ಹತ್ತೋದಿಲ್ಲ, ನನಗೇನು ಪ್ರಯೋಜನ ಆಗೋದಿಲ್ಲ ಅನ್ನುವಂತಹ ಮಾತುಗಳು ಅಲ್ಲಿ ಬರುವಂತಹ ಸಾಧ್ಯತೆ. ನಿಮ್ಮ ಸಾಮರ್ಥ್ಯವನ್ನು ಮೀರಿ ಯಾವುದಕ್ಕೂ ಕೂಡ ಪ್ರಯತ್ನವನ್ನು ಮಾಡಬೇಡಿ. ನಿಮ್ಮ ಯೋಗ್ಯತೆ ಏನು, ನಿಮ್ಮ ಸಾಮರ್ಥ್ಯ ಏನು, ನೀವು ಎಷ್ಟರ ಮಟ್ಟಿಗೆ ಹೂಡಿಕೆಯನ್ನು ಮಾಡ್ಬೋದು, ಏನು ಕಷ್ಟ ನಷ್ಟಗಳು ಬಂದರೆ ತಡ್ಕೊಳ್ಬಹುದು, ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರುತ್ತೆ. ಅದನ್ನು ಮೀರಿ ಪ್ರಯತ್ನ ಮಾಡ್ತಕ್ಕಂಥದ್ದು ವ್ಯರ್ಥವಾಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ರಾಜಕೀಯ ಭವಿಷ್ಯಕ್ಕೆ ಹೆಚ್ಚಿನ ಅಡ್ಡಿಗಳಾಗ್ತಕ್ಕಂತಹ ದಿವಸ. ರಾಜಕೀಯವಾಗಿ ಹಲವಾರು ಸಮಸ್ಯೆಗಳು, ಹಲವಾರು ಅಡ್ಡಿಗಳು, ಸವಾಲುಗಳು ನಿಮಗೆ ಬರುವಂಥದ್ದಾಗುತ್ತೆ. ಯಂತ್ರೋಪಕರಣಗಳನ್ನು ವ್ಯಾಪಾರ ಮಾಡ್ತಕ್ಕಂಥವರಿಗೆ ಲಾಭ ಹೆಚ್ಚಿನದಾಗಿರುವಂತಹ ದಿವಸ. ಸ್ನೇಹಿತರ ಸಹಾಯ ವಿಫಲವಾಗುತ್ತೆ. ಯಾವುದೋ ಪ್ರಯತ್ನ ಮಾಡ್ತಾ ಇರ್ತೀರಿ, ಸ್ನೇಹಿತರು ಸಹಾಯ ಮಾಡ್ತಾರೆ, ಆದರೆ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಅವರಿಗೆ ಮಾತ್ರ ನಾನು ಸಹಾಯ ಮಾಡಿದೆ ಅನ್ನುವಂಥದ್ದು, ಆದರೆ ಆ ಸಹಾಯ ನಿಮಗೆ ಏನೂ ಅನುಕೂಲವನ್ನು ಮಾಡೋದಿಲ್ಲ ಅಂತ ಅರ್ಥ. ನಂಬಿದವರಿಂದ ಮೋಸ ಹೋಗುವಂತಹ ಸಾಧ್ಯತೆ. ಯಾರನ್ನು ನೀವು ತುಂಬ ನಂಬಿ ಇವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತೀರೋ ಅಂಥವರಿಂದಲೇ ದ್ರೋಹ ಆಗ್ತಕ್ಕಂತಹ ದಿವಸ. ದೃಢವಾದಂತಹ ನಿರ್ಧಾರಗಳಿಂದ ಮಾತ್ರ ಶುಭ ಇದೆ. ನಾನು ಈ ಕೆಲಸವನ್ನು ಹೀಗೇ ಮಾಡೋದು ಅಂತ ಹೇಳಿ ಏನು ಖಂಡತುಂಡವಾಗಿ ನೀವು ನಿರ್ಧಾರವನ್ನು ಮಾಡ್ತೀರೋ ಅದೇ ನಿಮಗೆ ಅನುಕೂಲಕರವಾಗಿ ಆಗುವಂಥದ್ದು, ಅಥವಾ ನಿಮ್ಮ ಸಹಾಯಕ್ಕೆ ಬರುವಂಥದ್ದು ಅಂತ ಹೇಳಿ ತಿಳಿಬೇಕಾದಂಥದ್ದು. ಅದನ್ನು ಮರೆತು ಯಾವುದೋ ದಾಕ್ಷಿಣ್ಯಕ್ಕೊಳಗಾದರೆ ತೊಂದರೆಯನ್ನು ಅನುಭವಿಸ್ತಕ್ಕಂಥವ್ರು ನೀವೇ ಆಗಿರ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಸುಧಾರಣೆಯನ್ನು ಕಾಣ್ತೀರಿ. ಸದ್ಗುರು ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ. ಸರ್ಕಾರಿ ಕೆಲಸದವರಿಗೆ
ಸರ್ಕಾರಿ ನೌಕರರಿಗೆ ಬಡ್ತಿ ಯೋಗ ಅನ್ನುವಂತಹ ವಿಚಾರ ಕಿವಿಗೆ ಬೀಳುತ್ತೆ. ಏನೋ ಸಮಾಧಾನ, ಸಂತೋಷವಾಗುತ್ತೆ. ಕೆಲವರು ಎಲ್ಲ ವಿಷಯ ಕೈಗೆ ಬರಲಿ ಆಮೇಲೆ ನೋಡೋಣ ಅನ್ನುವಂತಹ ಮಾತನ್ನು ಕೂಡ ಆಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಉತ್ಸಾಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಒಳಗೆ ಆಸೆ ಆಕಾಂಕ್ಷೆಗಳು ಹೆಚ್ಚಾಗ್ತಾ ಇರುತ್ತೆ. ಯಾವಾಗ ಸಿಹಿ ಸುದ್ದಿ ಕಿವಿ ಮೇಲೆ ಬೀಳುತ್ತೆ ತುಂಬ ಉತ್ಸುಕರಾಗಿರ್ತೀರಿ. ಆ ಎಕ್ಸೈಟ್ಮೆಂಟ್ನ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಮಹಿಳೆಯರಿಗೆ ಆರೋಗ್ಯದ ಸಮಸ್ಯೆ ತುಂಬ ಕಾಡುವಂತಹ ದಿವಸ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ಎಷ್ಟು ಕಷ್ಟಪಡ್ತೀರೋ ಅದು ಯಾವುದಕ್ಕೂ ಕೂಡ ಮೋಸ ಆಗೋದಿಲ್ಲ. ಕಷ್ಟಪಟ್ಟಿದ್ದಷ್ಟು ಕೂಡ ನಿಮಗೆ ಫಲವಾಗಿ ಉತ್ತಮವಾಗಿ ನಿಮ್ಮ ಕೈ ಸೇರ್ತಕ್ಕಂಥದ್ದು. ಯಾವುದೇ ವಿಚಾರದಲ್ಲಿ ಅತಿಯಾದಂತಹ ನಂಬಿಕೆಯನ್ನು ಇಟ್ಟುಕೊಳ್ಳೋಕೆ ಹೋಗಬೇಡಿ. ಆ ಅತಿಯಾದಂತಹ ನಂಬಿಕೆ ಆಸೆಗಳನ್ನು ಮತ್ತಷ್ಟು ಹೆಚ್ಚು ಮಾಡಬಹುದು. ಒಂದು ವೇಳೆ ಅದೇನಾದರೂ ಹುಸಿಯಾಯಿತು ಅಂತಾದರೆ ತಡ್ಕೊಳ್ಳುವಂತಹ ಶಕ್ತಿ ಇರಬೇಕು. ಆಗ ತೊಂದರೆಯನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಕೃಷಿಕರಿಗೆ ಲಾಭವಾಗ್ತಕ್ಕಂತಹ ದಿವಸ, ತುಂಬ ಸಮಾಧಾನವಾದಂತಹ ವಿಷಯ. ಎಷ್ಟು ಕಷ್ಟಪಡ್ತಾನೆ ರೈತ, ಅವನಿಗೆ ಒಳ್ಳೆಯದಾಗತ್ತೆ, ಲಾಭ ಸಿಕ್ಕತ್ತೆ ಅಂತಂದರೆ ನಿಜವಾಗಲೂ ಕೂಡ ಸಂಭ್ರಮಿಸಬೇಕಾದಂಥದ್ದು, ಸಂತೋಷ ಪಡಬೇಕಾದಂಥದ್ದು. ಈಶ್ವರನ ಆರಾಧನೆಯನ್ನು, ಈಶ್ವರ ಪ್ರಾರ್ಥನೆಯನ್ನು ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿಃ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.